ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸವೇನಪ್ಪ ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೆ ನಾನು ಯಾವ ವಿಷಯ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂತಂದರೆ, ಫ್ರೆಂಡ್ಸ್, ಹೆಡ್ ಎಫೆಕ್ಟ್, ತಲೆಯೊಳಗೆ ಹೋಲ್ ಬಿದ್ದಿರೋ ಹಾಗೆ ಯಾವ ರೀತಿ ಮಾಡ್ಕೋಬೇಕು, ಬಾವಿ ಒಂದು ಹೊಂಡ ಹೋಲ್ ಆ ರೀತಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ತಲೆಯೊಳಗೆ ಅನ್ನೋದನ್ನು 3D ಎಫೆಕ್ಟ್ ಆಗಿ ಕನ್ವರ್ಟಿಂಗ್ ಮಾಡಬೇಕು. ಸೊ ನೀವು ಆಲ್ರೆಡಿ ತಮ್ಮನಲ್ಲಿ ನೋಡ್ತೀರ, ಆ ರೀತಿ ಡಿಸೈನ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತು ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಒಂದೊಂದಾಗಿ ಬಿಡಿಯಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಮೊನ್ನೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ರು ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಬಿಡಿ. ಆಲಂತ ನೋಟಿಫಿಕೇಶನ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನಿಮ್ಮ ಕಂಪ್ಯೂಟರ್ ನೇರವಾಗಿ ನೋಟಿಫಿಕೇಶನ್ ಬರ್ತವೆ. ಈ ಮೂಲಕ ಹಲವಾರು ರೀತಿ ಅವರ ಬಗ್ಗೆ ಪ್ರತಿಯೊಂದು ಮಾಹಿತಿಗಳನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನೀಗ ಓಪನ್ ಮಾಡ್ತಾ ಇದ್ದೀನಿ 7.0 ಫೋಟೋಶಾಪ್ನ. ಓಕೆ ಗೈಸ್, ನಾನೀಗ ಓಪನ್ ಮಾಡಿದ್ದೀನಿ 7.0 ಫೋಟೋಶಾಪ್ನ. ಇದರಲ್ಲಿ ಒಂದು ಫೋಟೋ ಇಲ್ಲಿ ಆ್ಯಡ್ ಮಾಡ್ತೀನಿ. ಈ ಒಂದು ಫೋಟೋನ ಕಟ್ ಮಾಡ್ಕೋಬೇಕು ಅಂತಂದ್ರೆ ಏನು ಮಾಡಬೇಕು, ಕಟ್ ಮಾಡ್ಕೊಂಡ್ರೆ ಹಂಗೆ ಮಾಡ್ಕೋಬೋದು, ಬಟ್ ಕಟ್ ಮಾಡ್ಕೊಂಡ್ರೆ ನಮಗೆ ಈಸಿ ಆಗುತ್ತೆ ಮುಂದೆ. ಸೊ ಅಂದ ಕಾರಣಕ್ಕೋಸ್ಕರ ನಾನು ಕಟ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಟ್ ಮಾಡ್ಕೊಬೇಕು ಅಂತಂತಂದರೆ, ಈ ಮ್ಯಾಜಿಕ್ ಟೂಲ್ ತೊಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಷ್ಟು ಸೆಲೆಕ್ಷನ್ ಆಗ್ತೈತಿ. ಸೊ ಇಲ್ಲಿ ನೋಡ್ತಿರ್ಬೋದು ಬ್ಯಾಕ್ಗ್ರೌಂಡ್ ರಿಮೂವ್ ಇಲ್ಲ ಬರೋಂಗಿಲ್ಲ ಇದು. ಓಕೆ, ಇಷ್ಟೇ. ಇಲ್ಲಿ ಇದನ್ನ ಡೂಪ್ಲಿಕೇಟ್ ಲೇಯರ್ ಮಾಡ್ಕೊಳ್ಳೋಣ. ಡೂಪ್ಲಿಕೇಟ್ ಲೇಯರ್ ಆಯಿತು ಫ್ರೆಂಡ್ಸ್. ಇದನ್ನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಂಬಿಡೋಣ. ಈ ಟೂಲ್ ತಗೊಂಡು ಕಳಿಸಿ ಇದು ಸೆಲೆಕ್ಷನ್ ಮಾಡ್ಕೊಂಡು ಡಿಲೀಟ್ ಮಾಡೋಣ. ಡಿಲೀಟ್ ಆಗುತ್ತೆ ಇದು. ಸೊ ಈ ಥರ ಡಿಲೀಟ್ ಆಗಿದ ನಂತರ ಇದು ಪೇಜಲ್ಲಿ ಈ ಒಂದು ಫೋಟೋನ ಇದರಲ್ಲಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋಣ. ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಂತರ ಇಲ್ಲಿ ಬಂದ್ಬಿಡೋಣ. ಇವಾಗ ನೋಡಿ, ಮ್ಯಾಜಿಕ್ ಟೂಲ್ ತಗೊಂಡು ಇದರಲ್ಲಿ ಹಾಕ್ಬಿಟ್ಟು ಡಿಲೀಟ್ ಅನ್ನಿ, ಅಷ್ಟು ಡಿಲೀಟ್ ಆಗುತ್ತೆ. ಓಕೆ, ಬ್ಯಾಕ್ಗ್ರೌಂಡ್ ರಿಮೂವ್ ಈ ಥರ. ಓಕೆ ಗೈಸ್, ಇಷ್ಟಾಗಿದೆ. ಇವಾಗ ನಮಗೆ ಇದರೊಳಗೆ ಓವರ್ಲ್ಯಾಪ್ ಮಾಡಬೇಕಲ್ಲ, ಆ ಒಂದು ಗಂಟೆ ಓವರ್ಲಾಗಿರ್ತಕ್ಕಂಥ ಒಂದು ಫೋಟೋನ ಇದರಲ್ಲಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಮಣ್ಣಿನ ಕುಡಿಕೆ ಅಂತಾರೆ, ಈ ಕಡೆ ಸೈಡ್ ಕಡೆಗೆ ಕುಡಿಕೆ ಮಡಿಕೆ ಅಂತ ಹೇಳಿ ಈ ಥರ ಕರೀತಾರೆ. ಇದೊಂದು ಹಲವಾರು ರೀತಿ ಒಂದು ಬಗೆಯ ನಾಮಕರಣಗಳು ಇದರಲ್ಲಿ ಲಭ್ಯ ಇದ್ದಾವೆ. ಸೊ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಇದನ್ನ ಕರ್ಕೋಬೋದು. ನಮ್ಮ ಈ ಕಡೆ ಹಳ್ಳಿ ಸೈಡ್ ಇದನ್ನ ಏನಂತಾರೆ ಅಂತಂತಂದರೆ ಗಡಿಗೆ ಅಂತ ಕರೀತಾರೆ. ಇದಕ್ಕೆ ನಾಮಕರಣ ಮಾಡ್ತಾರೆ. ಸೊ ಒಂದು ಪಾತ್ರೆ, ಗಡಿಗೆ ಪಾತ್ರೆ, ಮಣ್ಣಿನ ಪಾತ್ರೆ ಅಂತ ಏನು ಕರೀತಾರೆ. ಮ್ಯಾಜಿಕ್ ಟೂಲ್ ತೊಗೊಂಡ್ಬಿಟ್ಟು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಆಗೋಗುತ್ತೆ. ಸೊ ಡಿಲೀಟ್ ಅಂದ್ಬಿಟ್ಟು ಇದೊಂದು ಲೇಯರ್ ಕನ್ವರ್ಟಿಂಗ್ ಆಗಿದೆ ನಮಗೆ. ಸೊ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ಇದನ್ನು ನಾನು ಈ ತಲೆಯಲ್ಲಿ ಕೂಡಿಸ್ಬೇಕು ಅಂತಂದರೆ ಓದಾಗಿ ಕನ್ವರ್ಟಿಂಗ್ ಮಾಡಬೇಕಲ್ಲ. ಏನು ಮಾಡಬೇಕು ಅಂತಂದರೆ, ಇನ್ನು ಸ್ವಲ್ಪ ಅಪರ್ಚುನಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಈ ಥರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಓಕೆ, ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಗಡಿಗಿದು, ಎಷ್ಟು ಅವಶ್ಯಕತೆ ಇದೆ ತಲೆ ನಮಗೆ ಅನ್ನೋದನ್ನು ನಾವು ಇಲ್ಲಿ ಕನ್ಫರ್ಮ್ ಮಾಡ್ಕೊಂಡು ಡಿಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎಷ್ಟಿರಲಿ. ಓಕೆ, ಎಷ್ಟಿರಲಿ ಫ್ರೆಂಡ್ಸ್. ಎಂಟರ್ ಹೊಡೆದ ತಕ್ಷಣ ಏನು ಮಾಡ್ತೀನಿ ಅಂತಂತಂದರೆ, ನಮಗೆ ಬೇಕಾಗಿರ್ತಕ್ಕಂಥದ್ದು ಫೋಟೋ ಇದರಲ್ಲಿದೆ. ನಾನು ಏನು ಮಾಡ್ತೀನಿ, ಬ್ರಷ್ ಟೂಲ್ ತೊಗೊತೀನಿ. ಬ್ರಷ್ ಟೂಲ್ ತೊಗೊಂಡ್ಬಿಟ್ಟು ಅಪರ್ಚುನಿಟಿ ಸ್ವಲ್ಪ 85 ಅಥವಾ 85 ಓಕೆ ಇಷ್ಟಿರಲಿ ತಗೊಂಡ್ಬಿಟ್ಟು ನಾನು ಸ್ವಲ್ಪ ರೆಜರ್ ಮಾಡ್ಕೊತೀನಿ. ಈ ಒಂದು ಫೋಟೋ ಗಡಿಗೆ ಇರ್ತಕ್ಕಂಥ ಒಂದು ಫೋಟೋನ ಎರೇಜರ್ ಮಾಡ್ಕೊತೀನಿ. ಎಷ್ಟು ಅನುಕೂಲ ಆಗುತ್ತೋ ಅಷ್ಟು ಇಲ್ಲಿ ನಾವು ರೆಜರ್ ಮಾಡ್ಕೋಬೇಕಾಗುತ್ತೆ.
ಓಕೆ, ಇಷ್ಟ ಆಗಿದೆ. ಇದನ್ನ ಅಪೋಸಿಟಿವ್ ಸ್ವಲ್ಪ ಈ ಕಡೆ 100% ಮಾಡ್ಕೊಂಬೋಣ. ಈ ಥರ ಮಾಡ್ಕೊಂಡ ನಂತರ ಇವಾಗ ತಲೆ ಬರ್ತೈತೆ, ತಲೆ ಒಂದು ಲೇಯರ್ ಇದೆಯಲ್ಲ ಆ ಲೇಯರಿಗೆ ಬಂದ್ಬಿಟ್ಟು ಸ್ವಲ್ಪ ರೆಜರ್ ಮಾಡ್ಕೊಂಬೋಣ. ಇನ್ನೊಂದು ಸ್ವಲ್ಪ ರೆಜರ್ ಮಾಡ್ಕೊಂಬೋಣ. ಓಕೆ, ಇಷ್ಟು ಇದು 100% ಇಟ್ಕೊಂಬೋಣ. ಓಕೆ, ಸ್ವಲ್ಪ ಸ್ವಲ್ಪ ಉಳಿದಿರೋದಲ್ಲ ಅದನ್ನು ಸ್ವಲ್ಪ ರೆಜರ್ ಮಾಡ್ಕೊಂಬಿಟ್ರೆ ಸರಿ ಆಗಿಬಿಡುತ್ತೆ. ಮತ್ತು ಮ್ಯಾಜಿಕ್ ಟೂಲ್ ಬಂದ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆ ಸೆಲೆಕ್ಷನ್ ಮಾಡಿಕೊಂಡು ಡಿಲೀಟ್ ಅಂದು ಫೇದರ್ ಅಂದ್ಬಿಟ್ಟು ಒಂದಂತ ಆಪ್ಷನ್ಸ್ ಕೊಡಿ. ಇಲ್ಲಿ ಒಂದಂತ ಕೊಟ್ಟು ಡಿಲೀಟ್ ಅನ್ನಿ, ಸ್ವಲ್ಪ ರೆಜರ್ ಹೋಗುತ್ತೆ. ಸೊ ಈ ಥರ ಇಮೇಜಲ್ಲಿ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟಿಂಗಲ್ಲಿ ಹೋಗ್ಬಿಟ್ಟು ಲೆವೆಲ್ಸ್, ಕಂಟ್ರೋಲ್ ಎಮ್, ಎಷ್ಟು ಕಾಲದ ಅವಶ್ಯಕತೆ ಇರ್ತೈತೆ ಬ್ಯಾಕ್ಗ್ರೌಂಡಿಂದು ಅಷ್ಟನ್ನು ನಾವು ಇಲ್ಲಿ ಮಾರ್ಪಾಡು ಮಾಡೋಕ್ಕಾಗತ್ತೆ. ಓಕೆ, ಇಷ್ಟೇ ಇರಲಿ. ಓಕೆ, ಸೆಟ್ ಆಗಿದೆ. ಒಂಥರ ಡಿಫ್ರೆಂಟಾಗಿ ಸೆಟ್ ಆಗಿದೆ. ಮರ್ಜ್ ಆಗಿ ಕಂಟ್ರೋಲ್ ಇ ಲೇಯರು ಮರ್ಜ್ ಆಗುತ್ತೆ. ಸೊ ಇಲ್ಲಿ ನೋಡ್ತಿರ್ಬೋದು, ಇವಾಗ ಒಂದು ಲೇಯರು ಮರ್ಜ್ ಆಗಿದೆ. ಓಕೆ, ಎಂಟರ್. ಓಕೆ ಗೈಸ್, ಇದಾಗಿತ್ತು ವಿಡಿಯೋದ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್. ಸೇವ್ ಮಾಡೋದನ್ನ ಬಂದು ಸೇವ್ ಆ್ಯಸ್ PNG. Okay guys, thank you for watching. Thank you, bye bye.